ಸಿರಸಿ ಜನ ಅತ್ಯಂತ ಆತಂಕಗೊಂಡಿದ್ದಾರೆ. ಎಲ್ಲಿ ನಮ್ಮ ಕೈ ತಪ್ಪು ಹೋಗ್ಬಿಡುತ್ತೋ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಆತಂಕ ಕಾಡ್ತಾ ಇದೆ. ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಪಕ್ಷಾತೀತವಾಗಿ, ಯಾವುದೇ ಒಂದು ಪಕ್ಷಕ್ಕೆ ಸೀಮಿತವಾಗದೆ ನಾವು ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಮತ್ತು ನಮಗೆ ಈ ಸತ್ಯಾಸತ್ಯತೆಯನ್ನು ಶಾಸ್ತ್ರ ತಿಳಿಸ್ಕೊಡ್ಬೇಕು ಅಂತ ಕೇಳ್ತಾ ಇದ್ದೇವೆ. ಯಾಕೆ ಅಂತಂದರೆ ಎರಡು ಹೇಳಿಕೆ ಪ್ರತ್ಯೇಕವಾಗಿರುವಂಥದ್ದು. ಮತ್ತೆ ಇನ್ನೊಂದು ವಿಚಾರ, 44 ಕೋಟಿಯನ್ನು ತಾವು ತಂದಿದ್ದೇವೆ ಅಂತ ಹೇಳಿ ಕೆಲವು ಜನ ನಾನು ಕೇಳಿದ್ದೇನೆ. ಶಾಸಕರು ಇದ್ರ ಬಗ್ಗೆ ಎಲ್ಲೂ ಕೂಡ ಹೇಳಿಲ್ಲ. ಬೇರೆ ಯಾವುದೂ ಕೂಡ ಅಧಿಕೃತ ಹೇಳಿಕೆ ಅಲ್ಲ. ಆದರೂ ಕೂಡ ನಾನು ಉತ್ತರ ಕೊಡ್ತಾ ಇದ್ದೇನೆ. ನಾವು ಕೇಳಿದ್ದು ಯಾರಿಗೆ? ಶಾಸಕರಿಗೆ. ಶಾಸಕರು ಹೇಳಬೇಕು ಅಥವಾ THO ಬಂದು ಹೇಳಬೇಕು ಅಥವಾ ವೈದ್ಯಾಧಿಕಾರಿ ಬಂದು ಹೇಳಬೇಕೇ ವಿನಃ ಬೇರೆ ಯಾರು ಮಾತಾಡಿದ್ರು ಕೂಡ ಅದು ವ್ಯಾಲಿಡ್ ಅಲ್ಲ. ಆದ್ರಿಂದ ಅದಕ್ಕೆ ಯಾವುದಕ್ಕೂ ಕೂಡ ನಾವು ಉತ್ತರ ಕೊಡ್ಲಿಕ್ಕೆ ಹೋಗೋದಿಲ್ಲ. ನಾ ಈ ವೇದಿಕೆಯಲ್ಲಿ ರಾಜಕೀಯವನ್ನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ರಾಜಕೀಯವನ್ನು ಮಾತಾಡಿ ವಿಷಯವನ್ನು ಡೈವರ್ಟ್ ಮಾಡ್ಲಿಕ್ಕೆ ನನಗೆ ಇಷ್ಟ ಇಲ್ಲ. 44 ಕೋಟಿಯನ್ನ ತಾವು ತಂದಿದ್ದೇವೆ ಅಂತ ಹೇಳುವಂಥದ್ದು ದೊಡ್ಡ ಸುಳ್ಳು. 44 ಕೋಟಿ ತರುವಂಥ ಪ್ರಶ್ನೆನೇ ಬರೋದಿಲ್ಲ. 112 ಕೋಟಿ ಟೆಂಡರ್ ಆದಮೇಲೆ ಒಬ್ಬ ಶಾಸಕ ಇರಲಿ ಇಲ್ಲದೆ ಇರಲಿ ಆ ಹಣ ಆಟೋಮೆಟಿಕ್ ಬರ್ತಾ ಇರ್ತದೆ. ಕೆಲಸ ಮಾಡಬೇಕು ಆ ಗುತ್ತಿಗೆದಾರ. ನಮ್ಮ ಹಕ್ಕು. ಯಾವ ಕಾರಣಕ್ಕೂ ಕೂಡ ತಾವು ಈ ಅನುದಾನವನ್ನು ಕಡಿತ ಮಾಡಬೇಡಿ ಅಂತ ಹೇಳಿ ಗಟ್ಟಿಯಾಗಿ ಹೇಳಿ ಹಣವನ್ನು ತೆಗೆದುಕೊಂಡು ಬರುವಂಥ ಕೆಲಸವನ್ನು ತಾವು ಮಾಡಬೇಕು ಅಂತ ಹೇಳಿ ಕೇಳ್ತಾ ಇದ್ದೇನೆ. ಮತ್ತೆ ನೋಡಿ, ನಾವು 13ನೇ ತಾರೀಕು ಉಪವಾಸವನ್ನು ಮಾಡ್ತೇವೆ ಅಂತ ನಾನು ಘೋಷಣೆ ಮಾಡಿದ್ದೇನೆ. ಒಬ್ಬ ಶಾಸಕ ಅಂದರೆ ಆತ ರಾಜ ಇದ್ದಂಗೆ, ನಾವೆಲ್ಲ ಪ್ರಜೆಗಳಿದ್ದ ಹಾಗೆ. ಪ್ರಜೆಗಳು ಉಪವಾಸ ಮಲ್ಕೊಂಡ್ರೆ, ಅದು ಉಪವಾಸ ಬಿದ್ದರೆ, ಅಥವಾ ಒಬ್ಬ ತಂದೆ ಆದವನಿಗೆ ಮಕ್ಕಳು ಉಪವಾಸ ಬಿದ್ದರೆ ತಂದೆ ಆದವನು ಕೂಡ ಕ್ಷಮಿಸೋದಿಲ್ಲ ಅಥವಾ ಸಹಿಸೋದಿಲ್ಲ. ರಾಜನು ಕೂಡ ಆ ಪ್ರಜೆಗಳು ಉಪವಾಸ ಇದ್ದು ಸಹಿಸೋದಿಲ್ಲ. ನಾನು ಖಂಡಿತ ವಿಶ್ವಾಸ ಇದೆ, ನಮ್ಮ ಶಾಸಕರಾದಂತಹ ಭೀಮಣ್ಣ ನಾಯಕರು 13ನೇ ತಾರೀಕಿಗೆ ನಮ್ಮ ಘಟನಾ ಸ್ಥಳಕ್ಕೆ ಬರ್ತಾರೆ. ನಮ್ಮ ಏನು ಉಪವಾಸ ಸತ್ಯಾಗ್ರಹ ಸ್ಥಳಕ್ಕೆ ಬರ್ತಾರೆ. ಆ ಸ್ಥಳ ತಾಲೂಕು ಆಸ್ಪತ್ರೆ ಎಂಬ ಕಾರಣಕ್ಕೆ ಯಾವುದೇ ರೀತಿಯ ಅನುದಾನ ಕಡಿತವಾಗಿಲ್ಲ. ಇವೆಲ್ಲ ವರದಿ ಸುಳ್ಳು ವರದಿ, ಸುಳ್ಳು ವದಂತಿ. ಸಲಕರಣೆ ಖರೀದಿಗೆ 18.5 ಕೋಟಿ ಮಂಜೂರಾಗಿದೆ. ಆಸ್ಪತ್ರೆ ಸುಸಜ್ಜಿತವಾಗಿ ನಿರ್ಮಾಣವಾಗುವುದರಲ್ಲಿ ಸಂಶಯ ಬೇಡ ಎನ್ನುವಂತಹ ಎರಡು ವಿರುದ್ಧವಾದಂತಹ ಹೇಳಿಕೆ ದಾಖಲಾಗ್ತದೆ. ಎರಡೂ ಕೂಡ ಪ್ರತಿಷ್ಠಿತ ಮಾಧ್ಯಮಗಳೇ. ಹಾಗಾದ್ರೆ ಇಲ್ಲಿ ಮಾಧ್ಯಮದ ಸುಳ್ಳು ಹೇಳಿದ್ದಾರಾ ಅಥವಾ ಶಾಸಕರು ತಪ್ಪಾಗಿ ಹೇಳಿದ್ದಾರಾ? ಇದು ಯಾವುದೇ ರೀತಿ ತಮಾಷೆ ಮಾಡುವಂಥ ವಿಷಯ ಅಲ್ಲ. ಇದು ಸಿರಸಿ ಜನರ ಕೇವಲ 1-2 ವರ್ಷ ಅಲ್ಲ, ಸ್ವಾತಂತ್ರ್ಯ ಬಂದು 78 ವರ್ಷ ಕಳೆದರೂ ಕೂಡ ಇವತ್ತಿಗೂ ಕೂಡ ನಾವು ಸರಿಯಾದಂತಹ ಆಸ್ಪತ್ರೆ ಇಲ್ಲದೆ ನಾವು ಒದ್ದಾಡ್ತಾ ಇದ್ದೇವೆ. ಸರಿಯಾದಂತಹ ಆಸ್ಪತ್ರೆ ಇಲ್ಲದೆ ನಾವು ಕಷ್ಟಪಡ್ತಾ ಇದ್ದೇವೆ. ಇದು ನಮ್ಮ ಒಂದು ಆಶಾಕಿರಣವಾಗಿತ್ತು. ನೋಡಿ, ತಮ್ಮೆಲ್ಲರಿಗೂ ಕೂಡ ಒಂದು ದಾಖಲೆಯನ್ನು ತಮ್ಮೊಟ್ಟಿಗೆ ನಾನು ಶೇರ್ ಮಾಡ್ತಾ ಇದ್ದೇನೆ. ಈ ಆಸ್ಪತ್ರೆಯ ಮಹತ್ವನ ಮೊದಲು ಅರ್ಥ ಮಾಡ್ಕೊಳ್ಬೇಕು. ಅವನ ಬಗ್ಗೆ ತೇಜೋವಧೆ ಮಾಡುವಂಥದ್ದು, ಸಾಮಾಜಿಕ ಜಾಲತಾಣಗಳಲ್ಲಿ ಆ ವ್ಯಕ್ತಿಯ ಬಗ್ಗೆ ಅಪಪ್ರಚಾರ ಮಾಡುವಂಥದ್ದು ಅಕ್ಷಮ್ಯ ಅಪರಾಧವಾಗಿದೆ. ಸನ್ಮಾನ್ಯ ಪರಮಪೂಜ್ಯ ಡಾಕ್ಟರ್ BR ಅಂಬೇಡ್ಕರ್ ಅವರು ನಮಗೇನು ಸಂವಿಧಾನವನ್ನು ಕೊಟ್ಟಿದ್ದಾರೆ, ಆ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೇವೆ. ಅದಕ್ಕೆ ಮೊದಲು ಗೌರವವನ್ನು ಕೊಡಬೇಕು. ಆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನ್ಯಾಯವನ್ನ ಕೇಳುವಂತ ಹಕ್ಕಿದೆ ಅನ್ನೋದನ್ನ ಮೊದಲು ಶಾಸಕರ ಆದಿಯಾಗಿ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಮಾಧ್ಯಮದಲ್ಲಿ 2 ಬಾರಿ ಮುಖಪುಟದಲ್ಲಿ ವರದಿಯಾಗಿದೆ. ಮಾಧ್ಯಮದವರು ಶಾಸಕರ ಹೇಳಿಕೆಯನ್ನು ಕೂಡ ಅದನ್ನು ದಾಖಲೆ ಮಾಡಿದ್ದಾರೆ. 7ನೇ ತಾರೀಕು 7/12/2024 ಕನ್ನಡ ಜನಾಂತರಂಗ ಪತ್ರಿಕೆಯಲ್ಲಿ ಒಂದು ವರದಿ ಪ್ರಕಟ ಆಗತ್ತೆ.